ಪರಿಶ್ರಮಕ್ಕೆ ಕಿಮ್ಮತ್ತಿಲ್ಲ. ಡಿಕೆಶಿ ಕೂಡ ಪಕ್ಷಕ್ಕೆ ಶ್ರಮ ಪಟ್ಟಿದ್ದಾರೆ, ಅವರು ಕೂಡ ಹಣವನ್ನು ಹಾಕಿದ್ದಾರೆ ಎನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಅವರ ಮಧ್ಯೆ ಮನಸ್ತಾಪಗಳು ಇರ್ಬೋದು, ಆದ್ರೆ ಈ ರೀತಿಗೆ ಬಹಿರಂಗವಾಗಿ ಅದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಮತ್ತೆ ಅವರ ಪರನೂ ಕೂಡ ಮಾತನಾಡ್ತಾರೆ ಕೆಲವೊಂದು ಬಾರಿ, ಮತ್ತೆ ಡಿಕೆಶಿ ಪರವೂ ಕೂಡ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಇದೊಂದು ಕಡೆ ಗೊಂದಲವನ್ನು ಕೂಡ ಮೂಡಿಸ್ತಾ ಇದೆ. ಹಾಗಾದ್ರೆ ಡಿಕೆಶಿ ಅವರನ್ನ ಪಟ್ಟಕ್ಕೆ ಕೂರಿಸೋವರೆಗೂ ಕೂಡ ವಿಶ್ವನಾಥ್ ಅವರು ಬಿಡೋದಿಲ್ವಾ? ಯಾಕಿಷ್ಟು ಬಹಿರಂಗವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ? ಮೊದಲು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ವಿಶ್ವನಾಥ್ ಅವರು ಕೂಡ ಚೆನ್ನಾಗೇ ಇದ್ರು, ಒಂದು ರೀತಿಯಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೂ ಕಾರಣ ಕೂಡ ವಿಶ್ವನಾಥ್ ಅವರೇ ಆಗಿದ್ರು ಕೂಡ ಅದು ತದನಂತರ ಸಾಕಷ್ಟು ಬೆಳವಣಿಗೆ ಕೂಡ ಆಗುತ್ತೆ ರಾಜಕೀಯದಲ್ಲಿ. ಅದಾದ ಮೇಲೆ ಅವರಿಬ್ಬರ ಮಧ್ಯೆ ಮನಸ್ತಾಪಗಳು ಕೂಡ ಹುಟ್ಕೊಳ್ಳುತ್ತೆ. ಈಗ ಆ ಮನಸ್ತಾಪವನ್ನ ಇಟ್ಕೊಂಡು ಡಿಕೆಶಿ ಅವರನ್ನ ಪಟ್ಟಕ್ಕೆ ಕೂರಿಸುವಂತ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾರಾ? ಮೈಸೂರಲ್ಲಿ ಮಾಜಿ ಸಚಿವ KH ವಿಶ್ವನಾಥ್ ವ್ಯಂಗ್ಯವನ್ನ ಮಾತನಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಒಂದೇ ಪಕ್ಷದಲ್ಲೇ ಇದ್ದುಕೊಂಡು ಎರಡು ಬಣಗಳಾಗಿ ಹೋಗಿದೆ. ಹಾಗಾದ್ರೆ ಈ ರೀತಿಯಾಗಿ ಬಣಗಳು ಆಗ್ತಾ ಇರೋದು ರಾಜಕೀಯದ ಮೇಲೆ, ಅವರ ಪಕ್ಷದ ಮೇಲೆ ಪರಿಣಾಮ ಬೀರದೆ ಬಿಡುತ್ತಾ? ಹಾಗಾದ್ರೆ ಒಂದು ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕ್ಯಾರ್ ಅಂತ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕನ್ನ ಮೂಡ್ತಾ ಇದೆ. ಹೈಕಮಾಂಡ್ ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಒಂದು ಕಡೆ ರಾಜಕೀಯ ನಾಯಕರು ಹೈಕಮಾಂಡ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಡೆಲ್ಲಿಯಲ್ಲಿ ಭೇಟಿ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಇವರು ಡೆಲ್ಲಿಗೆ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಅಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ರಾಹುಲ್ ಗಾಂಧಿ ಅವರು ಕ್ಯಾರೆ ಅಂತ ಇಲ್ಲ. ಹಾಗಾದ್ರೆ ಯಾತಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾಗಿ ಅಹಿತಕರ ಬೆಳವಣಿಗೆಗಳು ಆಗ್ತಾ ಇದೆ? ಕೈ ನಾಯಕ ರಾಹುಲ್ ಗಾಂಧಿಗೆ ಪಾಪ ಪುರ್ಸೊತ್ತಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋದು ಎಷ್ಟು ಸರಿ? ಈಗ ಅವರೊಂದು ಹೇಳಿಕೆ ಈಗ ಸಾಕಷ್ಟು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಕೇಳಲು ಗಂಡಸರು ಇಲ್ವಾ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಶ್ರಮ ಪಟ್ಟಿದ್ದಾರೆ, ಡಿಕೆಶಿ ಸಹ ಕೂಡ ಆ ಒಂದು ಪಕ್ಷವನ್ನು ಕಟ್ಟೋದಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಡಿಕೆಶಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಅಫ್ಕೋರ್ಸ್ ಸಿಎಂ ಕೂಡ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಇಬ್ಬರೂ ಕೂಡ ಒಂದು ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ಒಬ್ಬರ ಕೈಯಿಂದ ಸಾಕಾಗೋದಿಲ್ಲ. ಕೇವಲ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಇದ್ದ ತಕ್ಷಣ ಒಂದು ಪಕ್ಷವನ್ನ ಇಷ್ಟರ ಮಟ್ಟಿಗೆ ಕಟ್ಟಿ ಬೆಳೆಸ್ತೀವಿ ಅನ್ನೋದು ಕೂಡ ಸಾಧ್ಯ ಇಲ್ಲ. ಅವ್ರ ಜೊತೆ ನಿಂತವರು ಕೂಡ ಸಾಕಷ್ಟು ಜನ ಇದ್ದಾರೆ. ಕೇವಲ ನನ್ನಿಂದ ಮಾತ್ರ ಬೆಳೀತು, ಅವರಿಂದ ಮಾತ್ರ ಪಕ್ಷ ಬೆಳೀತು ಅನ್ನೋದು ಕೂಡ ಅದು ಸುಳ್ಳಾಗಿರುವಂತಹ ಮಾತು. ಆದ್ರೆ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಇಷ್ಟು ಕಿತ್ತಾಟಗಳು ಯಾತಕ್ಕೋಸ್ಕರ? ಈಗ ಜನರ ಮನಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು ಕೂಡ ಒಂದು ಮೊದಲಿದ್ದಂತಹ ಒಂದು ಮನಸ್ಥಿತಿಗೂ ಈಗಿರುವಂತಹ ಮನಸ್ಥಿತಿಗೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ಈಗ ಲೋಕಲ್ ಎಲೆಕ್ಷನ್ಗಳಲ್ಲೂ ಕೂಡ, ಪಟ್ಟಣ ಪಂಚಾಯತ್ ಎಲೆಕ್ಷನ್ಗಳಲ್ಲೂ ಕೂಡ ನೋಡಿದ್ವಿ, ಬಿಜೆಪಿ ಗೆದ್ದು ಬಿಗ್ತಾ ಇತ್ತು. ಹಾಗಾದ್ರೆ ಎಲ್ಲೋ ಒಂದು ಕಡೆ ಈಗ ಊರಿನಲ್ಲಿರುವಂತಹ ಜನರಾಗಿರ್ಬೋದು ಅಥವಾ ಮತದಾರರು ಒಂದು ತಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕಾರಣನೇ ಅಥವಾ ಇವರಿಬ್ಬರ ಕಿತ್ತಾಟ ಆಗ್ತಾ ಇದೆಯಾ? ಕುರ್ಚಿ ಕಿತ್ತಾಟನೇ ಏನಾದರೂ ಇವರ ಪಕ್ಷಕ್ಕೆ ಹೊಡೆತವನ್ನ ಕೊಡ್ತಾ ಇದೆಯಾ? ಅವರ ಪಕ್ಷದಲ್ಲೇ ಇಟ್ಕೊಂಡು ರಾಜಕೀಯ ನಾಯಕರು ಇಂಥ ಮಾತುಗಳನ್ನು ಆಡೋದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಈಗ ಡಿಕೆಶಿ ಹೇಗೆ ಅವ್ರು ಹೇಳ್ತಾ ಇದ್ದಾರೆ ಒಂದು ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ, ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರ ಹಿಂದೆ ಕೂಡ ಸಂಖ್ಯಾಬಲ ಸಾಕಷ್ಟಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆ ನಿಲುವಿದೆ, ಅದೇ ರೀತಿಯಾಗಿ ಡಿಕೆಶಿ ಪರವೂ ಕೂಡ ಒಳ್ಳೆ ನಿಲುವಿದೆ. ಅದನ್ನು ಬಿಟ್ಬಿಟ್ಟು ಅವರ ಮನಸ್ತಾಪ ಇದೆ ಅವರಿಬ್ಬರು ಮಧ್ಯೆ ಅನ್ನುವಂತಹ ಕಾರಣಕ್ಕೋಸ್ಕರ ಡಿಕೆಶಿ ಮಾತ್ರ ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ಅನ್ನುವಂತ ಹೇಳೋದು ಕೂಡ ಅಷ್ಟೊಂದು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಈಗ ಸಿದ್ದರಾಮಯ್ಯ ಪತ್ರ ಓದೋದು ಇಲ್ಲ, ಖರ್ಗೆ ಮಾತನಾಡಲ್ಲ, ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡೋದಕ್ಕೆ ಪಾಪ ಪುರ್ಸೊತ್ತೇ ಇಲ್ಲ ವ್ಯಂಗ್ಯವನ್ನು ಕೂಡ ಆಡ್ತಾ ಇದ್ದಾರೆ. ಇದಿಲ್ಲಿಗೆ ಸ್ಟಾಪ್ ಆಗಲ್ಲ. ಮತ್ತೆ ನೆಕ್ಸ್ಟ್ 12 ಗಂಟೆ ಸುದ್ದಿಯಲ್ಲೂ ಕೂಡ ಇದೇ ಸ್ಟೋರಿಯನ್ನ ನಾವು ಹಾಕ್ತೀವಿ. ಇದಕ್ಕೆ ಉತ್ತರ ಸಿಗೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ತೀವಿ. ಇದಾಗಿತ್ತು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.